ರಥಸಪ್ತಮಿ ದಿವಸದಿಂದ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ಬಿಲ್ಲದೇವರ ಪೂಜೆ ಇರುತ್ತದೆ. ಪೂಜೆ ಆದ ನಂತರ ಹಾಲು ಉಕ್ಕಿಸುವ ಕಾರ್ಯಕ್ರಮ ಇರುತ್ತದೆ. ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ನೆರವೇರಿದೆ. ಹಾಗೆ ಸಾಯಂಕಾಲ 8 ಗಂಟೆಗೆ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಬಿಲ್ಲದೇವರು ಹಾಗೂ ಪಲ್ಲಕ್ಕಿ ಉತ್ಸವ ಸೇವೆಯನ್ನು ಶ್ರೀ ಡಂಕನಮರಡಿಗೆ ಸಾಯಂಕಾಲ 8 ಗಂಟೆಗೆ ಬಂದು ಅಲ್ಲಿಂದ 11 ದಿನಗಳ ಕಾಲ ಇಲ್ಲಿ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತಾವೆ ಸರ್. ಆಮೇಲೆ 11 ದಿನ ಅಂತಂದರೆ ಬೆಳಗ್ಗೆ 10 ಗಂಟೆಗೆ ಬೆಳಗ್ಗೆ ಒಂದು ಪೂಜೆ ಆಗುತ್ತೆ. ಆಮೇಲೆ ಸಾಯಂಕಾಲ 5:15ಗೆ ಒಂದು ಪೂಜೆ ಆಗುತ್ತೆ. ಪ್ರತಿದಿನವೂ 2 ಬಾರಿ ಪೂಜೆ ಆಗುತ್ತೆ ಡಂಕನಮರಡಿಯಲ್ಲಿ. ಹಾಗೂ ಬಿಲ್ಲದೇವರ ಪೂಜೆ 11 ದಿನಗಳ ಕಾಲ ಮಳಿಮಲ್ಲೇಶ್ವರ ದೇವಸ್ಥಾನ ಹತ್ತಿರ ಡಂಕನಮರಡಿಯಲ್ಲಿ 11 ದಿನಗಳ ಕಾಲ ಪೂಜೆ ನಡೆಯುತ್ತದೆ. ಭಗವಂತನ ಆಶೀರ್ವಾದದಿಂದ 11 ದಿನಗಳ ಕಾಲ ಉಪವಾಸ ವ್ರತ ಮಾಡಿ ಶ್ರೀ ಕಾರಣಿಕದ ಗೊರವಯ್ಯ 11 ದಿನಗಳ ಕಟ್ಟುನಿಟ್ಟಾಗಿ ಸೇವೆ ಸಲ್ಲಿಸಿ ಹಾಗೂ ಬಿಲ್ಲದೇವರ ಪೂಜೆ ಹಾಗೂ ಡಂಕನಮರಡಿಯಲ್ಲಿ ಪೂಜೆ ಪ್ರತಿ ಬಾರಿ 2 ಬಾರಿ ನಡೆಯುತ್ತದೆ. ಆದ ನಂತರ 14/2/2025 ಸಾಯಂಕಾಲ 5 ಗಂಟೆಗೆ ಕಾರಣಿಕೋತ್ಸವ ಜರುಗುತ್ತದೆ. ಹಾಗೆ ಹೋದ ವರ್ಷದಲ್ಲಿ 2024ರಲ್ಲಿ ಸಂಪಾಯಿತಲೆ ಕಾರಣಿಕ ಎಂದು ನುಡಿದಿತ್ತು. ಆದರೆ ಈ ಸರಿ 14ನೇ ತಾರೀಕಲ್ಲಿ ಕಾರಣಿಕ ನಡೆಯುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಕಾರಣಿಕ ಕೇಳಿ ಅದನ್ನು ಆಲಿಸಿ ದೇವರು ಭಗವಂತ ಒಳ್ಳೇದು ಮಾಡಲಿ ಎಂದು ಹಾರೈಸುತ್ತೇವೆ. ಎಲ್ಲರೂ ಕಾರಣಿಕೆಗೆ ಭಾಗವಹಿಸಬೇಕೆಂದು ಮನವಿ ಮಾಡುತ್ತೇವೆ.